forever on fire. ರಾಮನ ಹೆಸರಿರೋದಕ್ಕೆ ಜಿಲ್ಲೆಯ ಹೆಸರು ಬದಲಾವಣೆ. ಬಿಜೆಪಿ ಆರೋಪಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಹೇಳ್ತಾರೆ, ಕೇಳ್ಕೊಳ್ಳಿ ಬಿಡಿ, ಯೋಗಿ ಆದಿತ್ಯನಾಥ್ ಎಷ್ಟು ಹೆಸರನ್ನ ಬದಲಿಸಿಲ್ಲ ಹೇಳಿ. ರಾಜ್ಯದಲ್ಲಿ ಎಷ್ಟು ಹೆಸರುಗಳನ್ನ ಬದಲಾವಣೆ ಮಾಡಿಲ್ಲ. ಗುಲ್ಬರ್ಗ ಇದ್ದಿದ್ದು ಕಲಬುರಗಿ ಆಯಿತು, ಬೆಂಗಳೂರು ಇದ್ದಿದ್ದು ಬೆಂಗಳೂರು ಆಯಿತು, ಬಿಜಾಪುರ ಇದ್ದಿದ್ದು ವಿಜಯಪುರ ಮಾಡಲಿಲ್ವಾ? ಬಿಜೆಪಿ ನಾಯಕರ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಆದರೆ ಅವ್ರಿಗೊಂದು ಗೊತ್ತಿರಬೇಕು, ಯೋಗಿ ಆದಿತ್ಯನಾಥ್ ಬದಲಾವಣೆ ಮಾಡಿದ ಹೆಸರುಗಳು ಯಾವುದು ರಾಮನ ಹೆಸರಿನಲ್ಲಿದ್ದಂಥ ರಾಜ್ಯಗಳು ಅಥವಾ ಪ್ರದೇಶಗಳಲ್ಲ. ಎಲ್ಲ ಇಸ್ಲಾಂ ಹೆಸರಿತ್ತಲ್ಲ ಒಂದು ಕಾಲಕ್ಕೆ, ಅದನ್ನ ಬದಲಾವಣೆ ಮಾಡಿ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಎಷ್ಟು ಹೆಸರು ಬದಲಾಯಿಸಿದ್ದಾರೆ? ದೆಹಲಿನಲ್ಲಿ ನರೇಂದ್ರ ಮೋದಿ ಅವರು ಎಷ್ಟು ಹೆಸರು ಬದಲಾಯಿಸಿದ್ದಾರೆ? ಬೇಕಾಷ್ಟು ಬದಲಾಯಿಸಿದ್ದಾರೆ. ಆದಿತ್ಯನಾಥ್ ಬದಲಾಯಿಸಿಲ್ವಾ? ಬೇಕಾಷ್ಟು ಬದಲಾಯಿಸಿದ್ದಾರೆ. ಬೆಳಗಾವಿ ಇದ್ದಿದ್ದು ಬೆಳಗಾವಿ ಮಾಡಿದ್ರು, ಗುಲ್ಬರ್ಗ ಇದ್ದಿದ್ದು ಕಲಬುರಗಿ ಆಯಿತು, ಬಿಜಾಪುರ, ಆಮೇಲೆ ಈ ಥರ ಬೇಕಾಷ್ಟು ಆಗಿದೆ. ಮೊದಲು ಬೆಂಗಳೂರಲ್ಲಿ ತಾನೇ ಇದ್ದಿದ್ದು, ರಾಮನಗರ ಜಿಲ್ಲೆ ಮೊದಲು ಬೆಂಗಳೂರಲ್ಲೇ ಇದ್ದಿದ್ದು. ರಾಮನ ಹೆಸರಿರೋದಕ್ಕೆ ಜಿಲ್ಲೆಯ ಹೆಸರು ಬದಲಾವಣೆ. ಬಿಜೆಪಿ ಆರೋಪಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಹೇಳ್ತಾರೆ, ಕೇಳ್ಕೊಳ್ಳಿ ಬಿಡಿ, ಯೋಗಿ ಆದಿತ್ಯನಾಥ್ ಎಷ್ಟು ಹೆಸರನ್ನ ಬದಲಿಸಿಲ್ಲ ಹೇಳಿ. ರಾಜ್ಯದಲ್ಲಿ ಎಷ್ಟು ಹೆಸರುಗಳನ್ನ ಬದಲಾವಣೆ ಮಾಡಿಲ್ಲ. ಗುಲ್ಬರ್ಗ ಇದ್ದಿದ್ದು ಕಲಬುರಗಿ ಆಯಿತು, ಬೆಂಗಳೂರು ಇದ್ದಿದ್ದು ಬೆಂಗಳೂರು ಆಯಿತು, ಬಿಜಾಪುರ ಇದ್ದಿದ್ದು ವಿಜಯಪುರ ಮಾಡಲಿಲ್ವಾ? ಬಿಜೆಪಿ ನಾಯಕರ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಆದರೆ ಅವ್ರಿಗೊಂದು ಗೊತ್ತಿರಬೇಕು, ಯೋಗಿ ಆದಿತ್ಯನಾಥ್ ಬದಲಾವಣೆ ಮಾಡಿದ ಹೆಸರುಗಳು ಯಾವುದು ರಾಮನ ಹೆಸರಿನಲ್ಲಿದ್ದಂಥ ರಾಜ್ಯಗಳು ಅಥವಾ ಪ್ರದೇಶಗಳಲ್ಲ. ಎಲ್ಲ ಇಸ್ಲಾಂ ಹೆಸರಿತ್ತಲ್ಲ ಒಂದು ಕಾಲಕ್ಕೆ, ಅದನ್ನ ಬದಲಾವಣೆ ಮಾಡಿ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಎಷ್ಟು ಹೆಸರು ಬದಲಾಯಿಸಿದ್ದಾರೆ? ದೆಹಲಿನಲ್ಲಿ ನರೇಂದ್ರ ಮೋದಿ ಅವರು ಎಷ್ಟು ಹೆಸರು ಬದಲಾಯಿಸಿದ್ದಾರೆ? ಬೇಕಾಷ್ಟು ಬದಲಾಯಿಸಿದ್ದಾರೆ. ಆದಿತ್ಯನಾಥ್ ಬದಲಾಯಿಸಿಲ್ವಾ? ಬೇಕಾಷ್ಟು ಬದಲಾಯಿಸಿದ್ದಾರೆ. ಬೆಳಗಾವಿ ಇದ್ದಿದ್ದು ಬೆಳಗಾವಿ ಮಾಡಿದ್ರು, ಗುಲ್ಬರ್ಗ ಇದ್ದಿದ್ದು ಕಲಬುರಗಿ ಆಯಿತು, ಬಿಜಾಪುರ, ಆಮೇಲೆ ಈ ಥರ ಬೇಕಾಷ್ಟು ಆಗಿದೆ. ಮೊದಲು ಬೆಂಗಳೂರಲ್ಲಿ ತಾನೇ ಇದ್ದಿದ್ದು, ರಾಮನಗರ ಜಿಲ್ಲೆ ಮೊದಲು ಬೆಂಗಳೂರಲ್ಲೇ ಇದ್ದಿದ್ದು. ರಾಮನ ಹೆಸರಿರೋದಕ್ಕೆ ಜಿಲ್ಲೆಯ ಹೆಸರು ಬದಲಾವಣೆ. ಬಿಜೆಪಿ ಆರೋಪಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಹೇಳ್ತಾರೆ, ಕೇಳ್ಕೊಳ್ಳಿ ಬಿಡಿ, ಯೋಗಿ ಆದಿತ್ಯನಾಥ್ ಎಷ್ಟು ಹೆಸರನ್ನ ಬದಲಿಸಿಲ್ಲ ಹೇಳಿ. ರಾಜ್ಯದಲ್ಲಿ ಎಷ್ಟು ಹೆಸರುಗಳನ್ನ ಬದಲಾವಣೆ ಮಾಡಿಲ್ಲ. ಗುಲ್ಬರ್ಗ ಇದ್ದಿದ್ದು ಕಲಬುರಗಿ ಆಯಿತು, ಬೆಂಗಳೂರು ಇದ್ದಿದ್ದು ಬೆಂಗಳೂರು ಆಯಿತು, ಬಿಜಾಪುರ ಇದ್ದಿದ್ದು ವಿಜಯಪುರ ಮಾಡಲಿಲ್ವಾ? ಬಿಜೆಪಿ ನಾಯಕರ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಆದರೆ ಅವ್ರಿಗೊಂದು ಗೊತ್ತಿರಬೇಕು, ಯೋಗಿ ಆದಿತ್ಯನಾಥ್ ಬದಲಾವಣೆ ಮಾಡಿದ ಹೆಸರುಗಳು ಯಾವುದು ರಾಮನ ಹೆಸರಿನಲ್ಲಿದ್ದಂಥ ರಾಜ್ಯಗಳು ಅಥವಾ ಪ್ರದೇಶಗಳಲ್ಲ. ಎಲ್ಲ ಇಸ್ಲಾಂ ಹೆಸರಿತ್ತಲ್ಲ ಒಂದು ಕಾಲಕ್ಕೆ, ಅದನ್ನ ಬದಲಾವಣೆ ಮಾಡಿ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಎಷ್ಟು ಹೆಸರು ಬದಲಾಯಿಸಿದ್ದಾರೆ? ದೆಹಲಿನಲ್ಲಿ ನರೇಂದ್ರ ಮೋದಿ ಅವರು ಎಷ್ಟು ಹೆಸರು ಬದಲಾಯಿಸಿದ್ದಾರೆ? ಬೇಕಾಷ್ಟು ಬದಲಾಯಿಸಿದ್ದಾರೆ. ಆದಿತ್ಯನಾಥ್ ಬದಲಾಯಿಸಿಲ್ವಾ? ಬೇಕಾಷ್ಟು ಬದಲಾಯಿಸಿದ್ದಾರೆ. ಬೆಳಗಾವಿ ಇದ್ದಿದ್ದು ಬೆಳಗಾವಿ ಮಾಡಿದ್ರು, ಗುಲ್ಬರ್ಗ ಇದ್ದಿದ್ದು ಕಲಬುರಗಿ ಆಯಿತು, ಬಿಜಾಪುರ, ಆಮೇಲೆ ಈ ಥರ ಬೇಕಾಷ್ಟು ಆಗಿದೆ. ಮೊದಲು ಬೆಂಗಳೂರಲ್ಲಿ ತಾನೇ ಇದ್ದಿದ್ದು, ರಾಮನಗರ ಜಿಲ್ಲೆ ಮೊದಲು ಬೆಂಗಳೂರಲ್ಲೇ ಇದ್ದಿದ್ದು. Forever on fire. ರಾಮನ ಹೆಸರಿರೋದಕ್ಕೆ ಜಿಲ್ಲೆಯ ಹೆಸರು ಬದಲಾವಣೆ. ಬಿಜೆಪಿ ಆರೋಪಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಹೇಳ್ತಾರೆ, ಕೇಳ್ಕೊಳ್ಳಿ ಬಿಡಿ, ಯೋಗಿ ಆದಿತ್ಯನಾಥ್ ಎಷ್ಟು ಹೆಸರನ್ನ ಬದಲಿಸಿಲ್ಲ ಹೇಳಿ. ರಾಜ್ಯದಲ್ಲಿ ಎಷ್ಟು ಹೆಸರುಗಳನ್ನ ಬದಲಾವಣೆ ಮಾಡಿಲ್ಲ. ಗುಲ್ಬರ್ಗ ಇದ್ದಿದ್ದು ಕಲಬುರಗಿ ಆಯಿತು, ಬೆಂಗಳೂರು ಇದ್ದಿದ್ದು ಬೆಂಗಳೂರು ಆಯಿತು, ಬಿಜಾಪುರ ಇದ್ದಿದ್ದು ವಿಜಯಪುರ ಮಾಡಲಿಲ್ವಾ? ಬಿಜೆಪಿ ನಾಯಕರ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಆದರೆ ಅವ್ರಿಗೊಂದು ಗೊತ್ತಿರಬೇಕು, ಯೋಗಿ ಆದಿತ್ಯನಾಥ್ ಬದಲಾವಣೆ ಮಾಡಿದ ಹೆಸರುಗಳು ಯಾವುದು ರಾಮನ ಹೆಸರಿನಲ್ಲಿದ್ದಂಥ ರಾಜ್ಯಗಳು ಅಥವಾ ಪ್ರದೇಶಗಳಲ್ಲ. ಎಲ್ಲ ಇಸ್ಲಾಂ ಹೆಸರಿತ್ತಲ್ಲ ಒಂದು ಕಾಲಕ್ಕೆ, ಅದನ್ನ ಬದಲಾವಣೆ ಮಾಡಿ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಎಷ್ಟು ಹೆಸರು ಬದಲಾಯಿಸಿದ್ದಾರೆ? ದೆಹಲಿನಲ್ಲಿ ನರೇಂದ್ರ ಮೋದಿ ಅವರು ಎಷ್ಟು ಹೆಸರು ಬದಲಾಯಿಸಿದ್ದಾರೆ? ಬೇಕಾಷ್ಟು ಬದಲಾಯಿಸಿದ್ದಾರೆ. ಆದಿತ್ಯನಾಥ್ ಬದಲಾಯಿಸಿಲ್ವಾ? ಬೇಕಾಷ್ಟು ಬದಲಾಯಿಸಿದ್ದಾರೆ. ಬೆಳಗಾವಿ ಇದ್ದಿದ್ದು ಬೆಳಗಾವಿ ಮಾಡಿದ್ರು, ಗುಲ್ಬರ್ಗ ಇದ್ದಿದ್ದು ಕಲಬುರಗಿ ಆಯಿತು,
ಬಿಜಾಪುರ ಆಮೇಲೆ ಈ ಥರ ಬೇಕಷ್ಟು ಆಗಿದೆ. ಮೊದಲು ಬೆಂಗಳೂರಲ್ಲಿ ತಾನೇ ಇದ್ದಿದ್ದು, ರಾಮನಗರ ಜಿಲ್ಲೆ ಮೊದಲು ಬೆಂಗಳೂರಲ್ಲೇ ಇದ್ದಿದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.